ಪತಿ ಹೇಗಿದ್ದರೆ ಚೆನ್ನ. ಪತ್ನಿಯು ತನ್ನ ತವರು ಮನೆಯನ್ನು ಬಿಟ್ಟು ಪತಿಯ ಮನೆಯನ್ನು ಬೆಳಗಲು ಬಂದಿರುತ್ತಾಳೆ. ಅವಳಿಗೆ ಆ ಮನೆ ಬೇರೆ ಈ ಮನೆ ಬೇರೆ ಎನಿಸದಂತೆ ಪತಿಯು ನೋಡಿಕೊಳ್ಳಬೇಕು. ಪತಿಯು ಪತ್ನಿಯ ತಂದೆ ತಾಯಿಯ ಸ್ಥಾನವನ್ನು ತುಂಬಬೇಕು. ಪತ್ನಿಗೆ ಪ್ರತಿಯೊಂದು ಕಷ್ಟದಲ್ಲೂ ನಿನಗೆ ನಾನಿದ್ದೇನೆ ಎಂದು ಧೈರ್ಯವನ್ನು ತುಂಬುವಂತವನಾಗಿರಬೇಕು. ಪತಿಯು ಪತ್ನಿಯ ಕುಟುಂಬದವರೊಂದಿಗೆ ಒಳ್ಳೆಯ ಸ್ನೇಹ ಸಂಬಂಧವನ್ನು ಹೊಂದಿರಬೇಕು. ಪತಿಗೆ ಸ್ವಾಭಿಮಾನ, ಸ್ವಂತ ಬುದ್ಧಿ ಮತ್ತು ಮನೆಯ ಜವಾಬ್ದಾರಿ ಇರಬೇಕು. ಪರರ ಆಸ್ತಿಗೆ ಆಸೆ ಪಡದೆ ಪ್ರಾಮಾಣಿಕವಾಗಿ ದುಡಿದು ಜೀವನ ನಡೆಸುವಂತವನಾಗಿರಬೇಕು. ಪತ್ನಿಗೆ ಕಷ್ಟದಲ್ಲಿ ಧೈರ್ಯವನ್ನು ತುಂಬಿ ಮುಂದಿನ ಜೀವನದ ಬಗ್ಗೆ ಭರವಸೆಯನ್ನು ಮೂಡಿಸಬೇಕು. ಪತಿ ಪತ್ನಿಯರಲ್ಲಿ ಯಾವಾಗಲೂ ನಂಬಿಕೆ, ಪ್ರೀತಿ, ವಿಶ್ವಾಸವಿರಬೇಕು. ಯಾವುದೇ ಅನುಮಾನಕ್ಕೆ ದಾರಿ ಮಾಡಿಕೊಡಬಾರದು. ಪತಿ ತನ್ನ ಕೆಲಸದಲ್ಲಿ ಸ್ವಲ್ಪ ಬಿಡುವು ಮಾಡಿಕೊಂಡು ಪತ್ನಿಯೊಂದಿಗೆ ಸಮಯವನ್ನು ಕಳೆಯಬೇಕು. ಪತ್ನಿ ಮಾಡುವ ಕೆಲಸಗಳಲ್ಲಿ ಮತ್ತು ಅವಳು ಮಾಡುವ ಅಡುಗೆಯ ಬಗ್ಗೆ ಮೆಚ್ಚುಗೆಯನ್ನು ತೋರಿಸಬೇಕು. ಪತ್ನಿಗೆ ಗಂಜಿ ನೀಡಿದರೂ ಸರಿಯೇ ಅವನ ಸ್ವಂತ ದುಡಿಮೆಯದಾಗಿರಬೇಕು. ಪತ್ನಿಗೆ ಕೇವಲ ಗಂಡನಾಗಿರದೆ ಒಳ್ಳೆಯ ಗೆಳೆಯನಾಗಿ ಅವಳ ಅಂತರಂಗದ ಭಾವನೆಗಳಿಗೆ ಸ್ಪಂದಿಸುವವನಾಗಿರಬೇಕು. ಪತ್ನಿಗೆ ಮನೆ, ಮಕ್ಕಳು ಇತ್ಯಾದಿ ವಿಷಯವಾಗಿ ಕೋಪ ಬಂದಾಗ ಸಮಾಧಾನವಾಗಿ ಅರ್ಥ ಮಾಡಿಸಿ ತಿಳಿ ಹೇಳಿ ಶಾಂತವಾಗಿಸಬೇಕು. ಪತ್ನಿಗೆ ಆರೋಗ್ಯ ಸಮಸ್ಯೆ ಉಂಟಾದಾಗ ಅಥವಾ ಇನ್ನಾವುದೇ ಒತ್ತಡವಿದ್ದಾಗ ಅವಳ ಕೆಲಸದ ಹೊರೆಯನ್ನು ಕಡಿಮೆ ಮಾಡಿ ಅವಳ ಆರೋಗ್ಯದ ಕಡೆ ಗಮನವಹಿಸಬೇಕು. ಯಾವುದೇ ಸಂದರ್ಭ ಬಂದರೂ ಒಬ್ಬರನ್ನೊಬ್ಬರು ಬಿಟ್ಟುಕೊಡದೆ ಸುಖ ಸಂತೋಷದಿಂದ ಜೀವನ ಸಾಗಿಸುತ್ತಾ ಬೇರೆಯವರಿಗೆ ಮಾದರಿಯಾಗಿರಬೇಕು. ಪತಿ ಪತ್ನಿಯರಲ್ಲಿ ಬಿರುಕುಂಟಾದಾಗ ಹಿರಿಯರ ಸಲಹೆ ಪಡೆದು ಸಮಸ್ಯೆ ಬಗೆಹರಿಸಿಕೊಳ್ಳಬೇಕು. ಅದನ್ನು ಬಿಟ್ಟು ಸಂಬಂಧವನ್ನು ದೂರ ಮಾಡಿಕೊಳ್ಳಬಾರದು. ಪತಿ ಪತ್ನಿ ಇಬ್ಬರು ಸಂಸಾರದ ಬಂಡಿಯ 2 ಚಕ್ರಗಳು ಇದ್ದ ಹಾಗೆ. ಸಮಸ್ಯೆಗಳು ಬಂದಾಗ ಹತಾಶರಾಗದೆ ತಾಳ್ಮೆಯನ್ನು ಕಳೆದುಕೊಳ್ಳದೆ ಶಾಂತವಾಗಿ ಜೀವನವನ್ನು ಸರಿಯಾಗಿ ನಡೆಸಿಕೊಂಡು ಹೋಗಬೇಕು. ಪತಿ ಪತ್ನಿಯರಿಬ್ಬರು ಹಾಲು ಜೇನಿನಂತೆ ಇರಬೇಕು. ಕಷ್ಟ ಬಂದಾಗ ಕುಗ್ಗದೆ, ಸುಖ ಬಂದಾಗ ಹಿಗ್ಗದೆ ಸಮಚಿತ್ತದಿಂದ ಇರಬೇಕು. ಪತಿಯು ಯಾವುದೇ ಕೆಟ್ಟ ಹವ್ಯಾಸಕ್ಕೆ ಬಲಿಯಾಗದೆ, ಸಾಲವನ್ನು ಮಾಡದೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚುವ ಗುಣದವನಾಗಿರಬೇಕು. ಸಮಾಜದಲ್ಲಿ ಸ್ಥಾನ, ಮಾನ ಮತ್ತು ಗೌರವವನ್ನು ಗಳಿಸಿಕೊಳ್ಳಲು ಒಬ್ಬರಿಗೊಬ್ಬರು ಬೆಂಬಲವಾಗಿರಬೇಕು. ಪತಿಯಲ್ಲಿ ಮೇಲಿನ ಎಲ್ಲ ಒಳ್ಳೆಯ ಗುಣಗಳಿದ್ದರೆ ಪತ್ನಿಯು ತುಂಬಾ ಅದೃಷ್ಟಶಾಲಿ. ಪ್ರತಿದಿನ ನನ್ನನ್ನು ಭೇಟಿಯಾಗಲು ಸಬ್ಸ್ಕ್ರೈಬ್ ಆಗಿ. ತಾಳ್ಮೆಯಿಂದ ನನ್ನ ಮಾತುಗಳನ್ನು ಕೇಳಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು.